ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಯೇಸು ಸ್ವಾಮಿಯ ಪ್ರಿಯ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಆದರ್ಶ ಸನ್ಯಾಸಿಯಾಗಿ ಬಾಳಿದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಜೀವಮಾನ ಕಾಲದಲ್ಲಿ ನೀವು ರೋಗಿಗಳಿಗೆ ಆರೋಗ್ಯವನ್ನು ದಯಪಾಲಿಸಿದಿರಿ, ಹಸಿದವರಿಗೆ ಆಹಾರವನ್ನಿತ್ತಿರಿ, ಸತ್ತವರಿಗೆ ಜೀವದಾನ ಮಾಡಿದಿರಿ, ಎಲ್ಲಕ್ಕೂ ಮಿಗಿಲಾಗಿ ಪಾಪಿಗಳನ್ನು ಪುನೀತರನ್ನಾಗಿ ಮಾಡಿದಿರಿ. ನೀವು ಸಂತ ಅಂತೋನಿಯವರನ್ನು ನಿಮ್ಮ ಶಿಷ್ಯರನ್ನಾಗಿ ಆರಿಸಿದಿರಿ. ಅವರನ್ನು ನಿಮ್ಮ ಶಕ್ತಿಯಿಂದ ತುಂಬಿಸಿ ಅವರಿಗೆ ನಿಮ್ಮ ದೃಷ್ಟಿಯನ್ನಿತ್ತಿರಿ. ಅವರು ನಿಮ್ಮಂತೆ ಪವಾಡಗಳನ್ನು ಮಾಡಿ ಪ್ರಖ್ಯಾತರಾದರು. ಈ ಅನುಪಮ ಸಂತರನ್ನು ನಮಗೆ ಆದರ್ಶವನ್ನಾಗಿಯೂ ಮಧ್ಯಸ್ಥರನ್ನಾಗಿಯೂ ದಯಪಾಲಿಸಿರುವಿರಿ. ಸಂತ ಅಂತೋನಿಯವರ ಮುಖಾಂತರ ನಾವು ಪುಣ್ಯ ಮಾರ್ಗದಲ್ಲಿ ನಡೆಯಲು ನೆರವನ್ನೀರಿ ಪ್ರಭು. ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ಓ ಸಂತ ಅಂತೋನಿಯವರೇ, ಪವಾಡ ಪುರುಷರೇ, ದೀನ ದಲಿತರ ಪಾಲಕರೇ, ನಾವು ನಿಮ್ಮನ್ನು ಆಶ್ರಯಿಸಿ ಬಂದಿರುತ್ತೇವೆ. ನೀವು ನಮ್ಮ ಪರವಾಗಿ ಯೇಸು ಪ್ರಭುವನ್ನು ವಿನಂತಿಸಿ ಅನೇಕ ಕೋರಿಕೆಗಳನ್ನು ಈಡೇರಿಸಿದ್ದೀರಿ. ನಿಮ್ಮ ಉಪಕಾರಕ್ಕೆ ನಾವು ಅನಂತ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇದರ ಸಂಕೇತವಾಗಿ ನಾವು ನಿಮಗೆ ಅರ್ಪಿಸುವ ಕಾಣಿಕೆಗಳನ್ನು ಸ್ವೀಕರಿಸಿರಿ. ನಮ್ಮ ಸ್ತುತಿ ಸ್ತೋತ್ರಗಳನ್ನು ಅಂಗೀಕರಿಸಿರಿ. ಸಂತ ಅಂತೋನಿಯವರೇ ನಿಮ್ಮನ್ನು ವಂದಿಸುತ್ತೇವೆ. ಸಂತ ಅಂತೋನಿಯವರೇ ನಿಮ್ಮನ್ನು ವಂದಿಸುತ್ತೇವೆ. ಸಂತ ಅಂತೋನಿಯವರೇ, ನೀವು ನಮ್ಮನ್ನು ಕರೆದು ನಿಮ್ಮ ಕರದಲ್ಲಿರುವ ಯೇಸು ಪ್ರಭುವನ್ನು ನಮಗಿತ್ತು ಅವರನ್ನು ಅಧಿಕವಾಗಿ ಪ್ರೀತಿಸಲು ಕಲಿಸಿಕೊಟ್ಟಿದ್ದಕ್ಕಾಗಿ ಸಂತ ಅಂತೋನಿಯವರೇ ನಿಮ್ಮನ್ನು ವಂದಿಸುತ್ತೇವೆ. ಸಂತ ಅಂತೋನಿಯವರೇ, ನಿಮ್ಮ ಮುಂದೆ ನೆರೆದಿರುವ ಈ ಕುಟುಂಬದ ದುರ್ಬಲರನ್ನು, ದುಃಖಿತರನ್ನು, ನಿರ್ಗತಿಕರನ್ನು ಕಂಡು ಅವರಿಗಿತ್ತ ಸಹಾಯಕ್ಕಾಗಿ ಸಂತ ಅಂತೋನಿಯವರೇ ನಿಮ್ಮನ್ನು ವಂದಿಸುತ್ತೇವೆ. ಸಂತ ಅಂತೋನಿಯವರೇ, ನೀವು ಕಳೆದು ಹೋದ ವಸ್ತುಗಳನ್ನು ಗುರುತಿಸಿಕೊಡುತ್ತೀರಿ. ಅಷ್ಟು ಮಾತ್ರವಲ್ಲದೆ ಪಾಪದಿಂದ ಆತ್ಮವನ್ನೇ ಕಳೆದುಕೊಂಡವರನ್ನು ಯೇಸು ಪ್ರಭುವಿನ ಪಾದದಡಿ ತಂದುದಕ್ಕಾಗಿ ಸಂತ ಅಂತೋನಿಯವರೇ ನಿಮ್ಮನ್ನು ವಂದಿಸುತ್ತೇವೆ. ಸಂತ ಅಂತೋನಿಯವರೇ, ಶಾರೀರಿಕ ರೋಗಗಳಿಂದ ಬಳಲುತ್ತಿರುವವರಿಗೆ ಸಾಂತ್ವನವನ್ನು, ವೃದ್ಧಾಪ್ಯದಲ್ಲಿರುವವರಿಗೆ ಶಕ್ತಿಯನ್ನು ಇದ್ದುದಕ್ಕಾಗಿ ಸಂತ ಅಂತೋನಿಯವರೇ ನಿಮ್ಮನ್ನು ವಂದಿಸುತ್ತೇವೆ. ಸಂತ ಅಂತೋನಿಯವರೇ, ನೀವು ಐಶ್ವರ್ಯವಂತರಾಗಿದ್ದರೂ ಸಕಲವನ್ನು ಪ್ರಭು ಯೇಸುವಿನ ಪ್ರೀತಿಗಾಗಿ ತೊರೆದಿರಿ. ನಮ್ಮ ಕ್ರೈಸ್ತ ಸಭೆಯ ಶ್ರೀಮಂತರನ್ನು ಉದಾರಿಗಳನ್ನಾಗಿ ಪ್ರೇರೇಪಿಸಿದಕ್ಕಾಗಿ ಸಂತ ಅಂತೋನಿಯವರೇ ನಿಮ್ಮನ್ನು ವಂದಿಸುತ್ತೇವೆ. ಇಂದು ವಿಶೇಷವಾಗಿ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸುತ್ತಿರುವ ಪ್ರತಿಯೊಬ್ಬರನ್ನು ನೆನೆದು, ವಿವಾಹ ವಾರ್ಷಿಕೋತ್ಸವವನ್ನು ಸಂಭ್ರಮಿಸುತ್ತಿರುವ ಪ್ರತಿಯೊಬ್ಬರನ್ನು ನೆನೆದು ಅವರಿಗಾಗಿ ಪ್ರಾರ್ಥಿಸೋಣ. ನಲ್ಮೆಯ ಸಂತ ಅಂತೋನಿಯವರೇ, ದೇವರು ನಿಮಗೆ ವಿಶೇಷ ಶಕ್ತಿಯನ್ನು, ಅಧಿಕಾರವನ್ನು ಕೊಟ್ಟಿದ್ದಾರೆ. ಇದರ ಫಲವಾಗಿ ನೀವು ನಮ್ಮ ದೈಹಿಕ ಹಾಗೂ ಆತ್ಮಿಕ ಅಗತ್ಯಗಳನ್ನು ಪೂರೈಸುತ್ತೀರಿ. ನಿಮ್ಮನ್ನು ಪಾಲಕರನ್ನಾಗಿ ಪಡೆದ ನಾವು ಯಾವ ಅಪಾಯಕ್ಕೂ ಕೇಡಿಗೂ ಒಳಗಾಗುವುದಿಲ್ಲ ಎಂದು ನಂಬುತ್ತೇವೆ. ನಾವು ವಿನಯತೆಯಿಂದ ಮಾಡುವ ಕೋರಿಕೆಗಳನ್ನು ಯೇಸು ಪ್ರಭುವಿನ ಸನ್ನಿಧಿಯಲ್ಲಿ ನಿವೇದಿಸಿ ನಡೆಸಿಕೊಡಿರೆಂದು ನಮ್ರತೆಯಿಂದ ಪ್ರಾರ್ಥಿಸುತ್ತೇವೆ. ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋನಿಯವರೇ, ಪ್ರಭು ಯೇಸುವಿನ ಮೇಲೆ ಅಪಾರ ವಿಶ್ವಾಸವನ್ನಿಟ್ಟು ನಿಮ್ಮನ್ನೇ ಅವರಿಗೆ ಸಮರ್ಪಿಸಿದ್ದೀರಿ. ಅವರ ಪ್ರೀತಿಗಾಗಿ ಸರ್ವರನ್ನು ಪ್ರೀತಿಸಿದಿರಿ. ನಿಮ್ಮ ಆದರ್ಶವನ್ನು ಅನುಸರಿಸಿ ನಾವು ಸಹ ಅನ್ಯೋನ್ಯತೆಯಿಂದ ಬಾಳುವಂತೆ ಅನುಗ್ರಹಿಸಿರಿ ಸಂತರೇ. ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋನಿಯವರೇ, ನೀವು ದೇವರ ವಾಕ್ಯದ ಅರ್ಥವನ್ನು ತಿಳಿದು ದಿವ್ಯ ಜ್ಞಾನದ ದೀಪವನ್ನು ಎಲ್ಲೆಲ್ಲೂ ಬೆಳಗಿಸಿದಿರಿ.
ನಮ್ಮಲ್ಲಿರುವ ಅಜ್ಞಾನ, ಅಪನಂಬಿಕೆ, ಅಬದ್ಧ ಅಭಿಪ್ರಾಯಗಳು ದೂರವಾಗುವಂತೆ ಮಾಡಿರಿ ಸಂತರೇ. ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋನಿಯವರೇ, ನಿಮ್ಮ ನಂಬಿಕೆಯಿಂದ ಸಮುದ್ರದ ಅಲೆಗಳು, ಬಿರುಗಾಳಿಯು ಶಾಂತವಾದವು. ಈ ಧರ್ಮ ಕೇಂದ್ರದ ಕುಟುಂಬದಲ್ಲಿರುವ ಸಂಶಯದ ಸುಳಿ, ಭಿನ್ನತೆಯ ಬೆಂಕಿಯನ್ನು ಶಮಿಸಿ ಐಕ್ಯತೆ, ಅನ್ಯೋನ್ಯತೆಯನ್ನು ವೃದ್ಧಿಗೊಳಿಸಿರಿ ಸಂತರೇ. ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋನಿಯವರೇ, ನೀವು ರೋಗಿಗಳಿಗೆ ಆರೋಗ್ಯವನ್ನು, ಸತ್ತವರಿಗೆ ಜೀವದಾನವನ್ನು ದಯಪಾಲಿಸಿದಿರಿ. ನಮ್ಮ ಕುಟುಂಬದಲ್ಲಿರುವ ರೋಗ ರುಜಿನವನ್ನು, ಪಾಪದ ಸ್ವಭಾವವನ್ನು ನೀಗಿಸಿ ನಮ್ಮನ್ನು ಯೋಗ್ಯ ಭಕ್ತರನ್ನಾಗಿ ಮಾಡಿರಿ ಸಂತರೇ. ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಯೇಸು ಸ್ವಾಮಿಯ ಪ್ರಿಯ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಯೇಸು ಸ್ವಾಮಿಯನ್ನು ಕರದಲ್ಲಿ ಪಡೆದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಆದರ್ಶ ಸನ್ಯಾಸಿಯಾಗಿ ಬಾಳಿದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಸುವಾರ್ತೆಯನ್ನು ಸಾರಲು ಶ್ರಮಿಸಿದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಪರ ಸೇವೆಯಲ್ಲಿ ನಿರತರಾದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸುಗುಣಗಳ ಗಣಿಯಾದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ದುಃಖಿತರಿಗೆ ಉಪಶಮಿಕರಾದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ನಮ್ಮೆಲ್ಲರ ಪಾಲಕರಾದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಸರ್ವಶಕ್ತ ದೇವರೇ, ಸಂತ ಅಂತೋನಿಯವರು ನಿಮ್ಮ ಮಹಿಮೆಯನ್ನು ಹರಡಿದರು, ನಿಮ್ಮ ಕರುಣೆಯನ್ನು ಕಾರ್ಯರೂಪದಲ್ಲಿ ತೋರ್ಪಡಿಸಿದರು. ಈ ಸಂತರ ಗುಣಗಾನ ಮಾಡುತ್ತಿರುವ ನಾವು ಅವರ ಪುಣ್ಯ ಫಲಗಳ ಮುಖಾಂತರ ನಾವು ನಂಬಿಕೆಯಿಂದ ಕೇಳುವುದನ್ನು ದಯಪಾಲಿಸಿರಿ. ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದೇವರ ಪ್ರೀತಿಗೆ ಪಾತ್ರರಾದ ಸಂತ ಅಂತೋನಿಯವರೇ, ಮೋಕ್ಷಾನಂದದ ಮಹಿಮಾ ಪ್ರತಾಪವೇ, ವಿನಯತೆಯಿಂದಲೂ ಭಕ್ತಿ ಭಾವದಿಂದಲೂ ನಾವು ನಿಮ್ಮನ್ನು ನಮಿಸುತ್ತೇವೆ. ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ದೇವರಿಂದ ಕೇಳಿಕೊಳ್ಳುತ್ತೇವೆ. ಪೂರ್ಣ ನಂಬಿಕೆಯಿಂದ ನಮ್ಮ ದುಃಖಭರಿತ ಹೃದಯಗಳನ್ನು ಪರಲೋಕದ ಕಡೆಗೂ ನಿಮ್ಮ ಕಡೆಗೂ ಎತ್ತಿದ್ದೇವೆ. ನಾವು ನಿಮ್ಮಲ್ಲಿ ಬೇಡಿಕೊಳ್ಳುವ ಎಲ್ಲಾ ವರಗಳನ್ನು ನಿಮ್ಮ ಕೈಯಲ್ಲಿರುವ ಆಸೀನರಾದ ಯೇಸು ಸ್ವಾಮಿ ನಿಮ್ಮ ಕರದಲ್ಲಿ ತುಂಬಿದ್ದಾರೆ. ನಾವು ಕೇಳುವುದನ್ನು ನಮಗೆ ದಯಪಾಲಿಸಿರಿ. ಹೀಗೆ ನಿಮ್ಮ ಮುಖಾಂತರ ಪಡೆದ ವರಗಳಿಂದ ನಾವು ನಿಮ್ಮ ಕೀರ್ತಿಯನ್ನು ಸಾರುವಂತೆ ಕರುಣಿಸಿರಿ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ದೇವರು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯೆ ಇಡಲಿ. ಆಮೆನ್. ದೇವರು ನಿಮ್ಮ ಮೇಲೆ ಕೃಪಾ ಕಟಾಕ್ಷವನ್ನಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಆಮೆನ್. ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಮ್ಮ ಪ್ರಭು ಯೇಸು ಕ್ರಿಸ್ತರ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ನಿಮ್ಮ ಹೃದಯಗಳಲ್ಲಿ ನೆಲೆಗೊಳಿಸಿ ಕಾಪಾಡಲಿ. ಆಮೆನ್. ಪಿತಾ ದೇವರು, ಸುತ ದೇವರು, ಪವಿತ್ರಾತ್ಮ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹರಸಿ ಆಶೀರ್ವದಿಸಲಿ. ಆಮೆನ್. ಯೇಸುವಿನ ಪೂಜ್ಯ ಹೃದಯವೇ ನಮಗೆ ದಯೆ ತೋರಿ. ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಪುತ್ರರೊಡಗೂಡಿ ಹರಸೆಮ್ಮನು ತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಆಮೆನ್.